ಮಸ್ತ್ ಸರಿ ಆರಿ ಬಿಟ್ಬಿಟ್ಟಿದ್ನಲ್ಲ ಅಂದ್ರೆ ನೀರು ಬಿಡೋಕ್ಕಲ್ಲ ಒಣಗಿದ ನಿಂದ್ರೆ ಕಂಪ್ಲೇಂಟ್ ಇಲ್ಲ ಇಲ್ಲೇ ಸತ್ತಾಗ್ಬಿಟ್ಟಿದೆ ಒಂದು ಎಕರೆಗೆ 30,000-40,000 ಖರ್ಚು ಬರ್ತದ್ರಿ. ಈ ಅಕಾಲಿಕ ಮಳೆಯಿಂದ ಹಿಂಗೆಲ್ಲ ಆಗಿ ಲಾಸ್ ಆಗಿಬಿಟ್ಟಿದ್ದೀವಿ ರೈತರು. ಇಂಥ ವಿಚಾರದಲ್ಲಿ ಒಂದು ಚೀಲ ಭತ್ತಕ್ಕೆ 1,000 ರೂಪಾಯಿ ಡಿಫ್ರೆನ್ಸ್ ಐತಿ ರೇಟ್ ಹೋದಷ್ಟು ವರ್ಷಕ್ಕೆ. ಇದು ಸರ್ಕಾರ ಸ್ಪಂದನೆ ಮಾಡಿ ನಮಗೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಡ್ತೀವಿ. ಕಳೆದ ಬಾರಿ ಎಷ್ಟೈತಣ್ಣ ರೇಟ್? ಕಳೆದ ಬೇರೆ 2,000 400-500 ತನಕ ಇವತ್ತು 1,500 ಬಂದಿದೆ ಒಂದು ಚೀಲಕ್ಕೆ. ಅಂದ್ರೆ ನೀವು ಗೊಬ್ಬರ ರೇಟ್ ಸತೆ ಇದಿಲ್ಲ? ಗೊಬ್ಬರ ರೇಟನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಮತ್ತು ಹಂಗಾಗಿ ಇವಾಗ ಇದೆಲ್ಲ ಲಾಸ್ ಆಗ್ತದೆ. ಅಲ್ಲ, ಗೊಬ್ಬರಕ್ಕಿದ್ದ ರೇಟ್ ಕೂಡ ಭತ್ತಕ್ಕಿಲ್ಲ ಸರ್? ಇಲ್ಲ 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 ಇಲ್ಲ. ಈಗ ಏನು ಹೇಳಕ್ ಇದಕ್ಕೆ ಸರ್ಕಾರ ಸ್ಪಂದನೆ ಮಾಡಿ ಈ ಭತ್ತದ ಬೆಲೆ ಏರಿಸಲೇಬೇಕು. ಇದಕ್ಕೆ ಪರಿಹಾರನ ಒದಗಿಸಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ನಾವು ರೈತರು.